ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇದೀಗ ಮೇಲೆ ರೆಗ್ಯುಲರ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ಟಕ್ ವ್ಲಾಗ್ಸ್. ಸ್ವಲ್ಪ ವಯಸ್ಸು ಇದಾಗಿದೆ. ಇವಾಗ ಎಲ್ಲಿದ್ದೀನಿ ಅಂತ ನೋಡಿದ್ರೆ ಕರೆಕ್ಟಾಗಿ BL ಹತ್ರ ಇದ್ದೀನಿ. ಸೊ ಇವಾಗೇನು ಪ್ಲ್ಯಾನ್ ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ನಾರ್ಮಲ್ ಹೊಸಕೋಟೆ ರೋಡಿಂದ ಹೈದ್ರಾಬಾದ್ಗೆ. ಇವತ್ತು ಶನಿವಾರ ಬೇರೆ, ನಾಳೆ ಭಾನುವಾರ ಅನ್ಲೋಡ್ ಆಗೋಲ್ಲ. ಸರಿ ಅಂತ ನಿಧಾನಕ್ಕೆ ಆರಾಮಾಗಿ ಹೋಗೋಣ ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ನೋಡೋಣ ಈ ವ್ಲಾಗಲ್ಲಿ ಆದರೆ ಅಡುಗೆ ಮಾಡೋದೆಲ್ಲ ನಮ್ಮ ನಾಕಿ ಬಿಸಾಕ್ಬಿಡೋಣ ಈ ವ್ಲಾಗಲ್ಲಿ. ಸೊ ಬರ್ರಿ ಈ ವಿಡಿಯೋ ಒಳಗಡೆ ಹೋಗೋಣ. ಸೊ ಫಸ್ಟು ಹೋಗಿ ನೋಡೋಣ ಮುಂದೆ ಟ್ರಾಫಿಕ್ ಜಾಮ್ ಆಯಿತಾ ಏನಂತ ಗೊತ್ತಾಗುತ್ತೆ. ಸೊ ಬರ್ರಿ ಹೋಗೋಣ. ಇವಾಗ ಇನ್ನೂ ಸಿಗ್ನಲಲ್ಲಿ ಬಿದ್ದೀನಿ. ಯಾಕಂದ್ರೆ ಸಿಗ್ನಲಲ್ಲಿ ವೀಡಿಯೋ ಮಾಡಿದ್ರೇ ರನ್ನಿಂಗಲ್ಲಿ ಮಾಡಬಾರ್ದಲ್ವ, ಏನಂತೀರಾ? ಸೊ ನೀವು ನಮ್ಮ ಸಬ್ಸ್ಕ್ರೈಬರ್ ಬೇರೆ ಸಿಕ್ಕಿದ್ರು, ನನ್ನ ನೋಡಿಬಿಟ್ಟು ವಾಪಸ್ ಬಂದಿದ್ದಾರಂತೆ. ಸೀರಿಯಸ್ಲಿ ಹೆವಿ ಸಪೋರ್ಟ್ ಕೊಡ್ತಾಯಿದ್ದೀರಾ, ಅದೇ ಸಪೋರ್ಟ್ ಕೊಡ್ತಾಯಿರಿ. ನಾನು ಇದು ಮಾಡ್ತಾ ಇರ್ತೀನಿ. ಸೊ ಬರ್ರಿ ಹೋಗೋಣ ಇವಾಗ. ಹಾಯ್ ಫ್ರೆಂಡ್ಸ್, ಇವಾಗ ಎಲ್ಲಿದ್ದೀನಿ ಅಂತ ನೋಡಿದ್ರೆ ಕರೆಕ್ಟಾಗಿ ಫುಲ್ಲು ಖಾಲಿ ಹೆಬ್ಬಳೆಲ್ಲ ಫುಲ್ ಖಾಲಿಯಾಗಿರೋದು. ಸೀದಾ 10 ಗಂಟೆಗೆಲ್ಲ ಹೊಸಕೋಟೆ ಹತ್ರ ಬಂದುಬಿಟ್ಟಿದ್ದೀನಿ. ಇನ್ನೇನು ಸ್ವಲ್ಪ ದೂರ ಹೋದರೆ ಟೋಲು. ಇವಾಗ ಏನು ಮ್ಯಾಟ್ರ್ ಅಂತ ನೋಡಿದ್ರೆ ಇನ್ನೂ ಟೈಮ್ 10 ಗಂಟೆ ಅಲ್ವಾ, ಹೆಂಗಿದ್ರು ಲೋಡಿಂಗ್ ಮಾಡೋದು 12 ಗಂಟೆ ಮೇಲೇ ಗಾಡಿ ಹಾಕೊಳ್ಳೋದು. ಸೊ ಅದರಿಂದ ಹೋಗಿ ನಾವು ಟೈರ್ ಚೇಂಜ್ ಮಾಡ್ಕೊಂಬರೋಣ ಅಂತ ಐಡಿಯಾದಲ್ಲಿ ಇದ್ದಿತ್ತು. ಟೈರ್ ಚೇಂಜ್ ಅಂತೀನಿ ನೋಡಿ, ಟೈರ್ಗೆಲ್ಲ ಪೌಡ್ರ್ ಹಾಕೋಣ ಅಂತ. ಯಾಕಂದರೆ ಆಲ್ರೆಡಿ ಅದು ಒಂದು 10,000 ಕಿಲೋಮೀಟ್ರ್ ಓಡ್ಬಿಡೈತೆ ಒಂದೇ ಇದರಲ್ಲಿ. ಸೊ ಅದರಿಂದ ತಿರುಗಿಸಿ ಹಾಕೋಣ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಹಾಕಲೇಬೇಕು, ಯಾಕಂದರೆ ಒಂದೇ ಕಡೆ ಸ್ಟೆಪ್ ಹೊಡಿತೈತೆ. ಸೊ ಅದರಿಂದ ಹೋಗಿ ಟೈರ್ನ ಪೌಡ್ರ್ ಹಾಕಿಸಿ ಹಂಗೆ ಚೇಂಜ್ ಮಾಡಿ ಹಾಕ್ಸೋಣ. ಮುಂದೆ ಹೊಸಕೋಟೆ ನಮ್ಮ ರೆಗ್ಯುಲರ್ ಜಾಗದಲ್ಲಿ ಏರ್ ಹೊಡಿತೀವಲ್ಲ, ನಮ್ಮ ವೀಡಿಯೋ ರೆಗ್ಯುಲರ್ ನೋಡೋರು ಗೊತ್ತಿರುತ್ತೆ ಯಾವ ಪಂಚರ್ ಅಂಗಡಿ ಅಂತ. ಮೇನ್ ರೋಡಲ್ಲೇ ಅದು 24 hours ಓಪನ್ ಪಂಚರ್ ಅಂಗಡಿ. ಸೊ ಇವಾಗ ಹೋಗಿ ಅಲ್ಲಿ ಹೋಗಿ ಟೈರ್ಗೆ ಪೌಡ್ರಲ್ಲಿ ಹಾಕ್ಸಿ ಹೋಗಿ ಗಾಡಿ ಬಿಟ್ಬಿಟ್ಟು ಮನೆಗೆ ಹೋಗೋಣ. ಇಲ್ಲ ಏನಂತ ನೋಡ್ಬಿಟ್ಟು ಈ ವ್ಲಾಗಲ್ಲಿ ನೋಡೋಣ. ಯಾಕಂದರೆ ನನಗೂ ಪ್ಲ್ಯಾನ್ ಐತೆ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ. ನೋಡೋಣ ಏನು ಕತೆ ಅಂತ. ಯಾಕಂದರೆ ಅಲ್ಲಿ ಭಾನುವಾರ ಗಾಡಿ ಅನ್ಲೋಡ್ ಆಗೋಲ್ಲ. ಸೊ ಭಾನುವಾರ ಮಧ್ಯಾಹ್ನ ಬಿಟ್ಟು ಸೋಮವಾರ ಬೆಳಿಗ್ಗೆ ಹೋಗ್ಬಿಡೋಣ ಅಂತ ನೋಡ್ತಾ ಇದ್ದೀನಿ. ಸುಮ್ಮನೆ ಅಲ್ಲಿ ಹೋಗಿ ಏನಿಗೆ ಆಲ್ಟ್ ಆಗೋದು ಅಂತ ನೋಡ್ತಾ ಇದ್ದೀನಿ. ಯಾಕಂದ್ರೆ ನಮಗೆಲ್ಲ ಸಾಕಲ್ಲ ಒಂದು ನೈಟಲ್ಲಿ ಅಂದರೆ ಬೆಳಿಗ್ಗೆ ಹೋಗ್ಬಿಡ್ತೀವಿ. ಸೊ ಆ ಪ್ಲ್ಯಾನಲ್ಲಿ ಇದ್ದೀನಿ. ಸೊ ನೋಡೋಣ ಏನು ಮ್ಯಾಟ್ರ್ ಅಂತ. ಹಾಗೆ ವೀಡಿಯೋನ ಲಾಸ್ಟ್ ಗಂಟ ನೋಡಿರಿ. ಹೊಸದಾಗಿ ನೋಡೋರು ವೀಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ರೋಲಿಂಗ್ ಆಗ್ತೈತೆ ಅದಕ್ಕೆ. ಆದರೆ ಬೆಳಗ್ಗೆ ಒಳ್ಳೆ ಕೆಲಸ ಮಾಡಿ ಬಂದುಬಿಟ್ಟಿದ್ದೀನಿ. ಸ್ವಲ್ಪ ಖುಷಿಯಾಗಿದ್ದೀನಿ. ಏನು ಒಳ್ಳೆ ಕೆಲಸ ಅಂದರೆ ಶಾರ್ಟ್ಸ್ ಒಂದು ನೋಡಿರ್ತೀರಾ, ಅದೇ ಗಾಡಿದು ಪಾಪ ಕೇರಳ ಗಾಡಿಯವರು ಕ್ಲಚ್ ಏನೋ ಇದಾಗ್ಬಿಟ್ಟಿತ್ತು. ಹೆಲ್ಪ್ ಮಾಡಿಲ್ಲ ಅಂದರೆ ಮತ್ತು ನಮ್ಮ ಏರಿಯಾದಲ್ಲಿ ಇದ್ದು ನಾವು ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಇನ್ಯಾರು ಬಂದು ಕೊಡ್ತಾರೆ ನಮ್ಮ ಡ್ರೈವರ್ಗಳಿಗೆ. ನನ್ನ ಕಣ್ಣು ಮುಂದೆ ಏನೇ ಒಂದು ಹತ್ರ ಇದ್ದರೂ ನಾನು ಪಕ್ಕ ಯಾರು ಬರ್ತಾರೋ ಇಲ್ಲೋ ನಾನು ಹೋಗಿ ನಿಂತ್ಕೊತೀನಿ. ಅದು ನನ್ನ 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 ಇದು 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 ನನ್ನ ಮನಸ್ಸು. ಹಂಗೆ ಶಾರ್ಟ್ ಫೋನ್ ಮೇಲೆ ಬಿಡೋಣ. ಸೊ ಬರ್ರಿ ಹೋಗೋಣ. ಲೋಡಿಂಗ್ ಅವ್ರು ಇನ್ನೂ ಫೋನ್ ಮಾಡಲಿ, ಆಮೇಲೆ ಮಾತಾಡೋಣ. ಏನೋ ನಿಮ್ಗೆ ಅರ್ಜೆಂಟ್ ಇದ್ದಾಗ ಮಾತ್ರ ಕರಿತೀರಾ, ಜಲ್ದಿ ಬರ್ರಿ. ಯಾರು ಶನಿವಾರ ಅಲ್ವಾ, ಜಲ್ದಿ ಹೋಗ್ತಾರೆ ಮನೆಗೆ. ಸೊ ಅದೇ. ಸೊ ಬರ್ರಿ ಹೋಗಿ ಟೈರೆಲ್ಲ ಇದು ಮಾಡ್ಕೊಂಡು ವೀಡಿಯೋ ಹಾಕ್ತೀನಿ. ಫುಲ್ಲಾಗಿ ನೋಡ್ರಿ ವೀಡಿಯೋನ. ಮಾತ್ರ ಸ್ವಲ್ಪ ಸಪೋರ್ಟ್ ಕೊಡ್ರಿ. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಕಮಾನ್ ಚಲೋ. ನೋಡಿ ನಮ್ಮ ಗಾಡಿಗೆ ಒಂದು ಹಾರ ಇಸ್ಕೊಳ್ಳೋಣ ಅಂತ ಇದ್ದೀನಿ. ಇದು ಹಾರ ಇಸ್ಕೋಬೇಕು. ಎಷ್ಟಣ್ಣ ಹಾರ? ಓ ಹೇಳ 120 ಅಂತೀರ ಅಣ್ಣ. ಇಲ್ಲ ಕೊಡಿ, ಎಲ್ಲೋ ಆಯಾ ಹೇಳ ನೀವು ಇಸ್ಕೊಂಡಿದ್ದೀನಿ. ಗಾಡಿ ಚೇಂಜ್ ಇಲ್ಲ ನನ್ನ ಹತ್ರ, ಕೊಡ್ತೀರಾ? ಸಾಕು ಬಿಡಿ ಹೂವು ಒಂದು ಮಲ್ಲಿಗೆ ಬೇಕು. ಆದರೆ ಫೋನ್ ಪೇ ಇದೆಯಾ? ಬಾ ಮತ್ತೆ ಮುಂದೆ ಬಾ. ಪಾಪ ಚಿಕ್ಕ ಹುಡುಗನಿಗೆ ಸ್ವಲ್ಪ ಬಿಸ್ನೆಸ್ ಮಾಡಿ ಕೊಡೋಣ. ಅದಕ್ಕೆ ನೋಡಿ ಹೊಸದಾಗಿ ಈ ಥರ ಇದು ಮಾಡಿಬಿಟ್ಟಿರೋದು. ಸ್ಲೋ ಮೋಷನ್ ಆಗಿ ಇಳಿತೈತೆ. ಏನಾಯ್ತು ಇದಕ್ಕೆ? ನೋಡಿ ಪಾಪ ಚಿಕ್ಕ ಹುಡುಗ ಹೂವು ಮಾಡ್ತಾ ಇದ್ದಾನೆ. ಸರಿ ಅವ್ನಿಗೆ ಸ್ವಲ್ಪ ಬಿಸ್ನೆಸ್ ಆಗಲಿ. 1-2 ಮೊಲ ಇಸ್ಕೊಂಡು ಅವ್ನಿಗೆ ಸ್ವಲ್ಪ ಪಾಪ ಕೇಳೋಣ. ಅವನಿಗೆ ಏನೋ ಮಗ ಸ್ಕೂಲಿಗೆ ಇಲ್ಲಿಗೆ ಹೋಗಲ್ವಾ ಹಂಗೆ ಹಿಂಗೆ ಅಂತ. ಯಾವ ಮಗ ಆ ಸ್ಕೂಲ್ಗೆಲ್ಲ ಹೋಗಲ್ಲ? 10 ದಿವಸ ಎಷ್ಟು? ಅದೇನು ಹಂಗೆ ಚೇಂಜ್ ಇಲ್ಲ ಇನ್ನೂರಿಗೆ ನೋಡಿ. ಹಾಯ್ ಹಲೋ ಮಗ,
100. ಬಾ ಇಲ್ಲ ಒಂದು ನಿಮಿಷ. ಏಯ್ ಇಟ್ಕೊಳ್ಳೋ, ಏಯ್ ಇಟ್ಕೊಳ್ಳೋ, ತಗೊಳ್ಳೋ, ಇಟ್ಕೊಳ್ಳೋ, ಏಯ್ ಇಟ್ಕೊಳ್ಳೋ. ಏಯ್ ಅಯ್ಯೋ ಏನ ಪಾಪ ರೀ ಸ್ಕೂಲ್ನ ಬಿಟ್ಟು ಕಷ್ಟಪಡ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಆದಷ್ಟು ಒಂದು ಸಹಾಯ ಮಾಡಲೇಬೇಕಲ್ವಾ, ಏನಂತೀರಾ? ಸಾಕು, ಇಷ್ಟು ಮಾಡಿದ್ರೆ ಸಾಕ್ರಿ. ನನ್ನ ಸ್ಟ್ರೆಂತಿಗೆ ಇಷ್ಟು ಮಾಡ್ತಾ ಇದ್ದೀನಿ ಅಂದರೆ ನನಗೆ ಅಷ್ಟೇ ಸಾಕು. ನೋಡೋಣ ಇನ್ನು ಹೋಗ್ತಾ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ಆ ಥರ ಇದ್ದರೆ ಪಾಪ, ಯಾಕಂದರೆ ಅವರು ಸ್ಕೂಲ್ನ ರಜಾ ಇದೆ, ಇವತ್ತು ಶನಿವಾರ ರಜಾ ಇದ್ದಿದ್ದಕ್ಕೆ ಬಂದಿದ್ದಾನೆ. ಆದರೆ ನಾನು ಡೈಲಿ ನೋಡ್ತೀನಿ ಅವನ್ನ, ಡೈಲಿ ಅಂದರೆ ಬಂದಾಗಲ್ಲ ನೋಡ್ತಾ ಇರ್ತೀನಿ. ಸೇರಿ ನಮ್ಮ ಕೈಲಿ ಇರೋವಾಗ ಕೊಟ್ಬಿಡೋಣ ಅಂತ ಇವಾಗಿತ್ತು, ಸರಿ ಅಂತ ಕೊಟ್ಬಿಟ್ಟೆ ನನ್ನ ಕೈಲಿ ಆದಷ್ಟು. ಸೊ ಬರ್ರಿ ಹೋಗೋಣ.